ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಗ್ರಹಣ ಛಾಯೆ ರಾಶಿಯ ಅಂತರ್ಗತವಾಗಿ ಪ್ರತಿಯೊಬ್ಬರು ಇದೇ ರಾಶಿಲೇ ಹುಟ್ಟಬೇಕು ಅಂತ ವಿಧಿಬದ್ಧ ನಿಯಮ. ಗುರುಗಳೇ, ನಮ್ಮದು ಅವರದು ನಮ್ದು ಒಂದೇ ನಕ್ಷತ್ರ, ನಮಗೆ ಯಾಕೆ ಹೀಗೆ? ಕರ್ಮ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ವನವಾಸವ, ಕಟಕ ಲಗ್ನದಲ್ಲಿ ಹುಟ್ಟಿದವರೆಲ್ಲ ವನವಾಸವ. ಖಂಡಿತ ಹಾಗೇನಿಲ್ಲ. ತಮಾಷೆ ಏನ್ ಗೊತ್ತಾ? ಪ್ರಭು ಶ್ರೀರಾಮಚಂದ್ರ ಕಟಕ ಲಗ್ನವೇ. ತಮಾಷೆ ಏನಂದ್ರೆ ರಾವಣಾಸುರ ಕೂಡ ಕಟಕ ಲಗ್ನವೇ. ಎಷ್ಟು ವಿಚಿತ್ರ ನೋಡಿ. ಸ್ವಾತಿ ನಕ್ಷತ್ರದಲ್ಲಿ ಹುಟ್ಟಿದವರೆಲ್ಲ ರಾಜ್ಕುಮಾರ್ ಆಗ್ಬಿಡ್ತಾರ, ಎಂ ಜಿ ರಾಮಚಂದ್ರನ್ ಆಗ್ಬಿಡ್ತಾರ, ಎನ್ ಟಿ ರಾಮರಾವ್ ಆಗ್ಬಿಡ್ತಾರ? ಇಲ್ಲ. ಅದೊಂದು ಯೋಗಗಳು ಪಡೆದುಕೊಂಡು ಬಂದಿರಬೇಕು. ಮೊದಲೇ ವಿಧಿಬದ್ಧ ಶಾಸನ. ನೋಡಿ, ಈ ಗ್ರಹಣ ಬರ್ತಿದೆ ಅಲ್ವಾ, ಈ ಗ್ರಹಣ ಕಾಲದಲ್ಲಿ ಒಂದು ವಿಶೇಷವಾದಂಥ ಒಂದು ದೇವಸ್ಥಾನ ಇದೆ. ಇದರ ಬಗ್ಗೆ ನಿಮಗೆ ಆದಾಗ ಮುಖ್ಯವಾಗಿ ಮಿಥುನ ರಾಶಿಯವರು ಇದಕ್ಕೆ ದರ್ಶನ ಮಾಡ್ಕೊಂಡು ಬರ್ತಕ್ಕಂಥದ್ದು ಮಾಡಿ. ನಿಮಗೆ ಬುದ್ಧಿಯ ಹಸಿವೆ, ಜ್ಞಾನದ ಹಸಿವೆ, ವಿದ್ಯಾಶಕ್ತಿಯ ಹಸಿವೆ, ಸರಸ್ವತಿಯ ಹಸಿವೆ, ಅಧಿಕಾರದ ಹಸಿವೆ, ನಿಮಗೆ ಮಾತ್ರ ಅಪರೂಪದಲ್ಲೊಂದು ಶಕ್ತಿಯನ್ನ ಕೊಟ್ಟಿರ್ತಾನೆ. ಎಸ್, ಜನ್ಮತ ನಿಮಗಂಥದ್ದೊಂದು ಶಕ್ತಿ ಕೊಟ್ಟಿರ್ತಾನೆ. ನೀವೆಲ್ಲಿದ್ದರೂ ನಿಮ್ಮ ಬುದ್ಧಿ ಶಕ್ತಿ, ಜ್ಞಾನ ಶಕ್ತಿ, ವಿಜ್ಞಾನ ಶಕ್ತಿ ಬೇರೆಯವರಿಗೆ, ನೀವು ಜ್ಞಾನವಂತರನ್ನೇ ಎಲ್ಲಿಡಬೇಕು. ನೀವಂತರ ಚೀಫ್ ಸೆಕ್ರೆಟರಿ ಇರ್ತಾರ, ಕಲೆಕ್ಟರ್ಗಳಿಗೆಲ್ಲ ಬಾಸ್ ಇರ್ತಾರಲ್ವಾ, ಆ ರೀತಿ ಶಕ್ತಿ. ಯಾರು ಎಲ್ಲಿರಬೇಕು, ಯಾವ ಕೆಲಸದಲ್ಲಿರ್ಬೇಕು, ಯಾವ ಪೊಸಿಷನ್ ಅಲ್ಲಿ ಇರಬೇಕು ಅನ್ನತಕ್ಕಂಥ ನಿಯಮ ಮಾಡತಕ್ಕಂಥ ಶಕ್ತಿ ನಿಮಗಿರುತ್ತೆ. ಆಡಳಿತ ನಡೆಸೋರು ಎಲ್ಲಿರ್ಬೇಕು, ಆಡಳಿತ ಮಾಡುವಂತ ಗಟ್ಟಿತನ ಯಾರಿಗಿರುತ್ತೆ. ನೀವು ಮಾಡೋದಲ್ಲ, ಯಾರು ಎಲ್ಲಿ. ಗುರುವನ್ನೇ ಇಂಥವರನ್ನ ಈ ಶಾಖೆ, ಋಗ್ವೇದ ಶಾಖೆಯಲ್ಲಿ ಇವರನ್ನ ಹಾಕ್ಬೋದು, ಉಪನಿಷತ್ತುಗಳಲ್ಲಿ ಇವರನ್ನ ಹಾಕಬಹುದು, ಪೂಜೆಗೆ ಇವರನ್ನ ಇಡಬಹುದು, ಯಜ್ಞಕ್ಕೆ ಇವರನ್ನ ಇಡಬಹುದು, ಯಾಗಕ್ಕೆ ಇವರನ್ನ ಇಡಬಹುದು. ಅಂಥದ್ದೊಂದು ಅಪರೂಪ ಶಕ್ತಿ ನಿಮಗೆ. ಒಂದ್ ರೀತಿ ಹೇಳಿದ್ನಲ್ಲ, ವಿಪರೀತ ಬುದ್ಧಿ, ವಿಪರೀತ ಜ್ಞಾನ, ಅದು ನಿಮಗೆ ಶಾಪ. ಅದರಿಂದಲೇ ಒಂಥರ ಅರ್ಧ ಭಾವ ಇರುತ್ತೆ. ಯಾಕಂದ್ರೆ ಕೇಂದ್ರಾಧಿಪತಿ ದೋಷವಾಗಿ ಗುರು ನಿಂತಿರುತ್ತೆ, ಅಷ್ಟಮಾಧಿಪತಿ ಹಾಗೂ ಭಾಗ್ಯಾಧಿಪತಿಯಾಗಿ ಶನಿಯ ಒಂದು ಪ್ರಭಾವ. ಸೊ ನಿಮಗೆ ಯಾವಾಗಲೂ ಒಂದೊಳ್ಳೆ ಸ್ಥಾನ ಇದ್ರೆ ಇನ್ಕಮ್ ಇರಲ್ಲ, ಒಳ್ಳೆ ಸ್ಥಾನ ಇದ್ರೆ ಕಂಪನಿ ಸರಿ ಇರಲ್ಲ, ಒಳ್ಳೆ ಒಂದು ವೃತ್ತಿ ಇದ್ರೆ ಅದಕ್ಕೆ ಸಿಗಬೇಕಾದಂತ ರೆಕಗ್ನಿಷನ್ ಸಿಕ್ಕಿರೋಲ್ಲ. ನಿಮ್ಮವರೇ, ನಿಮ್ ಟೀಮ್ ಅವರೇ, ನೀವು ಬೆಳೆಸ್ತವ್ರೆ ನಿಮ್ಮನ್ನ ಅರ್ಥ ಮಾಡ್ಕೊಂಡಿರಲ್ಲ. ನೀವು ಒಂಥರ ಎಲೆಮರೆಯ ಕಾಯಿಯಾಗಿಯೇ ಇರಬೇಕು ಅಂತ. ನಿಮಗೆ 3ನೇ ಮನೆಯಲ್ಲಿ ಗ್ರಹಣ ನಡೀತಿದೆ. ಅದಕ್ಕೂ ಮೊದಲು ಈ ಒಂದು ವಿಶೇಷ ಕ್ಷೇತ್ರದ ಬಗ್ಗೆ ಹೇಳ್ತೇನೆ. ಯಾಕೆ ಅಂದ್ರೆ ಹೇಳಿದ್ನಲ್ಲ, ನಿಮಗೆ ಎಲ್ಲವೂ ಅರ್ಧಂತರದ ಭಾವ. ಪೂರ್ಣತ್ವ ಅನ್ನೋದು ನಿಮಗೆ ಕೊಡೋದೇ ಇಲ್ಲ. ಎಲ್ಲೋ ಒಂದು ಕೊರತೆ ಕೊಟ್ಬಿಟ್ಟಿರ್ತಾನೆ. ತಾಯಿ ವಿಚಾರದಲ್ಲೋ, ತಂದೆ, ಮುಖ್ಯವಾಗಿ ತಾಯಿ ವಿಚಾರ, ತಂದೆ ವಿಚಾರ, ಕುಟುಂಬ ವಿಚಾರ, ಒಡ ಹುಟ್ಟಿದವರ ವಿಚಾರ, ಅಲ್ಲೊಂದು ನಿಮಗೆ ಅರ್ಧಂತರದ ಭಾವವೇ. ನಿಮ್ಮ ಮನೆಯವರೇ ಅಲ್ಲಿ ಏನೋ ನಡೆದಿರುತ್ತೆ, ಸಹಿಸಲ್ಲ. ನೀವು ಎಲ್ಲೋದ್ರೂ ನಿಮ್ಮನ್ನ ಸಹಿಸಲ್ಲ. ತುಂಬಾ ಜನ ಬಳಸ್ಕೋತಾರೆ ನಿಮ್ಮ ಟ್ಯಾಲೆಂಟ್. ಒಂಥರ ನೀವು ನೀರಿನಿಂದ ತೆಗೆದ ಮೀನಿನ ತರ ವಿಲ 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 ವಿಲ. ಅದಕ್ಕೆ ನಿಮಗೆ ಈ ಕ್ಷೇತ್ರದ ಬಗ್ಗೆ ಹೇಳ್ತಿದ್ದೇನೆ. ಯಾಕಂದ್ರೆ ಎಂತಹ ಗ್ರಹಣ ಬಂದರೂ ಮುಚ್ಚದ ದೇವಸ್ಥಾನ. ಯಾಕಂದ್ರೆ ಈ ಗ್ರಹಣಕ್ಕೆ ದೇವಸ್ಥಾನಗಳು ಮುಚ್ಚಲ್ಪಡುತ್ತವೆ. ಎಲ್ಲ ದೇವಸ್ಥಾನ ಇನ್ಕ್ಲೂಡಿಂಗ್ ಶ್ರೀನಿವಾಸರಿಂದ ಹಿಡಿದು ಮಧ್ಯಾಹ್ನ 12 ಗಂಟೆಯಿಂದಲೇ ಮುಚ್ಚಿಬಿಡ್ತಾರೆ. ಯಾಕಂದ್ರೆ 2 ಗಂಟೆ ಆಸುಪಾಸಿಗೆ ಶುರು ಆಗುತ್ತೆ. ಅಂಡಮಾನ್ ನಿಕೋಬಾರ್, ಅಸ್ಸಾಂ, ಇವೆಲ್ಲ ನಾವು ಲೆಕ್ಕ ತಗೋತೇವೆ. ಮಧ್ಯಾಹ್ನ 2 ಗಂಟೆ 24 ನಿಮಿಷಕ್ಕೆ ಆ ಗ್ರಹಣ ಛಾಯೆ
ಆರಂಭ ಆಗತಕ್ಕಂಥ ಒಂದು ಭಾವ, ಪೂರ್ಣವಾಗಿ ಇಟ್ಕೊಳ್ಳೋದು ಬೇರೆ. ಅಲ್ಲಿಂದ ಈ ಖಗ್ರಾಸ ಚಂದ್ರಗ್ರಹಣ ಅನ್ನತಕ್ಕಂಥ ಒಂದು ಮಾತು. ಇನ್ನು ಕೆಲವರು ಬೆಳಿಗ್ಗೆ 10 ಗಂಟೆಗೆ ಮುಚ್ಚಿಬಿಡ್ತಾರೆ ದೇವಸ್ಥಾನಗಳನ್ನ. ಆದರೆ ಈ ದೇವಸ್ಥಾನ ಮುಚ್ಚಲ್ಲ, ನೀವು ಹೋಗ್ಲೇಬೇಕು. ತುಂಬಾ ಜನಕ್ಕೆ ಜೀವನ ಪರ್ಯಂತ ಗ್ರಹಣ, ಜೀವನ ಪರ್ಯಂತ ಹಸಿವೆ, ವೃತ್ತಿಯ ಹಸಿವೆ, ಬದುಕಿನ ಹಸಿವೆ. ಏನೋ ಸರ್ ಬದುಕಲಿಕ್ಕಿದೆ, ಆದ್ರೆ ಹಸಿವೆ ತೀರ್ತಿಲ್ಲ, ತೊಳಲಾಟ. ಈ ದೇವಸ್ಥಾನ ಮುಚ್ಚಲ್ಲ. ಎಲ್ಲೋ ಒಂದು ಅರ್ಧ ತೃಪ್ತಿ, ಅದು ಸಂಸಾರ ಇರ್ಬೋದು, ಕುಟುಂಬ ಇರ್ಬೋದು, ಬದುಕಿರ್ಬೋದು, ಪ್ರೀತಿ ಇರ್ಬೋದು, ದುಡಿಮೆ ಇರ್ಬೋದು, ಹಣಕಾಸು ಇರ್ಬೋದು, ಜ್ಞಾನ ಇರ್ಬೋದು, ವಿಜ್ಞಾನ ಇರ್ಬೋದು, ಸುಜ್ಞಾನ ಇರ್ಬೋದು, ವಿದ್ಯಾ ಇರ್ಬೋದು, ಶಕ್ತಿ ಇರ್ಬೋದು, ಯುಕ್ತಿ ಇರ್ಬೋದು, ನೀತಿ ಇರ್ಬೋದು, ನ್ಯಾಯ ಇರ್ಬೋದು. ನಿಮಗೆ ಸಲ್ಲಬೇಕಾದಂಥದ್ದು ಪೂರ್ಣವಾಗಿ ಸಿಗುತ್ತಿಲ್ಲ ಅಂದ್ರೆ ಅಲ್ಲೊಂದು ಗ್ರಹಣ ಛಾಯೆ. ಯಾಕೆ ಅಂದ್ರೆ ಮಿಥುನ ರಾಶಿಯವ್ರು ಹೇಳಿದ್ನಲ್ಲ, ಕೇಂದ್ರಾಧಿಪತಿ ದೋಷವಾಗಿ ಗುರು, ಈಗ ನೋಡಿದ್ರೆ ಆ ಜನ್ಮರಾಮನೇ ಕುಳಿತಿದ್ದಾನೆ, ಒಂಟಿ ಗುರು, ವಕ್ರ ಗುರು ಆಗಿರೋದ್ರಿಂದ ಖಂಡಿತ ಅಲ್ಲೊಂದು ಕದಲಿಕೆಗಳಿದ್ದಾವೆ, ಒಳ್ಳೆದೇ ಇದೆ. ಆದರೂ ನೀವು ಜನ್ಮದ ಅಷ್ಟಮ ಶನಿಗೆ ಪ್ರಭಾವಕ್ಕೊಳಗಾಗಿರ್ತೀರಿ. ಅಲ್ಲೊಂದು ಒದ್ದಾಟ ಇರುತ್ತೆ. ನಿಮಗೆ ಗೊತ್ತಿಲ್ಲದ ವ್ಯಕ್ತಿಗಳಿಲ್ಲ, ಗೊತ್ತಿಲ್ಲದ ಪರಿಚಯಗಳಿಲ್ಲ, ನಿಮ್ಮಿಂದ ಅವರಿಗೆ ದಾರಿಯಾಗತಕ್ಕಂಥದ್ದಾಗುತ್ತದೆ. ಎಸ್, ನಿಮ್ಮಿಂದ ಅವರಿಗೆ ದಾರಿ ಆಗಿರುತ್ತೆ, ನಿಮ್ಮನ್ನು ಗಮನಿಸೋರಿರಲ್ಲ. ಈ ಒಂದು ದೇವಸ್ಥಾನದಲ್ಲಿ ಭಗವಂತ ಇಷ್ಟು ಅಂದ್ರೆ 2 ನಿಮಿಷ ಮುಚ್ಚುತ್ತಾರೆ. ಕೊಟ್ಟಾಯಂ, ಕೇರಳದ ಕೊಟ್ಟಾಯಂ ಜಿಲ್ಲೆಯ ತಿರುವರಪ್ಪು ಅನ್ನತಕ್ಕಂಥ ಊರಿನಲ್ಲಿರತಕ್ಕಂಥ ಕೃಷ್ಣಯ್ಯ ಅಂತ ಒಂದು ಕಂಸನ ಸಂಹಾರ ಆದ ಮೇಲೆ ನನ್ನ ಸ್ವಾಮಿ ಭಗವಂತ ಹಸ್ಕೊಂಡಿದ್ದ ಅಂತ ಹೇಳಿ ನೈವೇದ್ಯ ಇಟ್ಟಂತ ಒಂದು ಪ್ರಸಕ್ತವಾಗಿ ಈ ಒಂದು ಶಕ್ತಿ ದೇವತೆಯ ಪೂಜೆ ಇಲ್ಲಿದೆ. ಕೃಷ್ಣರ ಪರಿಪೂರ್ಣ ವಿಗ್ರಹ ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ವಿಚಿತ್ರ ಅಂತ ಹೇಳ್ದ ಅಂದ್ರೆ, ಭಗವಂತನಿಗೆ ನಿತ್ಯ ನೈವೇದ್ಯಗಳ ಸರಮಾಲೆ 365 ವರ್ಷದ 365 ದಿನ ಕೂಡ ತೆಗ್ದಿರುತ್ತೆ. ಅಂಡ್ ದಿನದಲ್ಲಿ 2 ನಿಮಿಷ ಮಾತ್ರ, ಅದು ರಾತ್ರಿ 11:58 ರಾತ್ರಿ 12 ಗಂಟೆವರೆಗೆ ಮಾತ್ರ 2 ನಿಮಿಷ ಮುಚ್ಚಿರ್ತಾರೆ. ಬೇರೆ ಸಮಯದಲ್ಲಿ ಮುಚ್ಚಲ್ಲ. ಮುಚ್ಚಿದ್ರು ಕೂಡ ನಿಮಗೆ ತಮಾಷೆ ಏನಂದ್ರೆ, ಪುರೋಹಿತರ ಹತ್ರ ಕೀ ಇರುತ್ತೆ, ದೇವಸ್ಥಾನದ ಗರ್ಭಗುಡಿ ಕೀ ಕೊಟ್ಟಿರ್ತಾರೆ ತೆಗಿಲಿಕ್ಕೆ, ಅದರ ಜೊತೆಲಿ ಕೊಡಲಿ ಕೂಡ. ಯಾಕೆಂದ್ರೆ ಅಕಸ್ಮಾತ್ ಕೀ ತೆಗೆದಿಲ್ಲ, ಸ್ಟಕಪ್ ಆಗ್ಬಿಡ್ತು ಅಂದ್ರೆ ಕೊಡಲಿಯಿಂದ ಬಾಗಿಲನ್ನ ಒಡೆದು ಸ್ವಾಮಿಗೆ ನೈವೇದ್ಯ ಪೂರ್ಣ ಪ್ರಸಾದ ಇಡಬೇಕು, ಆಗಲೇ ಭಗವಂತ ತೃಪ್ತಿ ಅಂತ. ಯಾಕಂದ್ರೆ ಒಮ್ಮೆ ಇದೇ ತರ ಆಗಿ ಭಗವಂತನ ಆ ಬಾಗಿಲು ತೆಗೆಯೋದು, ಆ ನೈವೇದ್ಯ ತಗೊಂಡು ಬಂದು ಆ ಪೂಜೆಗೆ ಬಾಗಿಲು ತೆಗೆಯೋದು ವಿಳಂಬ ಆಗಿ, ಕಡೆಗೆ ಆ ಕೊಡ್ಲಿನಲ್ಲಿ ಬಾಗಿಲನ್ನ ಒಡೆದು ಸ್ವಾಮಿಗೆ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ರೆ ನೋಡಿದ್ರೆ ಸ್ವಾಮಿಗೆ ಕಟ್ಟಿರ್ತಕ್ಕಂಥ ಕಚ್ಚೆ ಪಂಚೆ ಬಿದ್ದೋಗ್ಬಿಟ್ಟಿದೆ. ಇದು ನಿತ್ಯ ಸತ್ಯ, ಸುಳ್ಳಲ್ಲ, ಇದು ನಿತ್ಯ ಸತ್ಯ. ಗಾಬರಿ ಆಗ್ಬಿಟ್ರಂತೆ. ತುಂಬಾ ದೊಡ್ಡ ವೈದಿಕರನ್ನ, ಗುರುಗಳನ್ನ, ತಪಸ್ವಿಗಳನ್ನ ಕರೆದು, ಏನ್ ಸ್ವಾಮಿ ಈ ತರ ಅಂದಾಗ, ಅಯ್ಯೋಯ್ಯೋ ನನ್ನ ಭಗವಂತ ಹಸ್ಕೋಬಿಟ್ಟಿದ್ದಾನೆ, ಟೈಮಿಗೆ ಸರಿಯಾಗಿ ಊಟ ಇಟ್ಟಿಲ್ಲ, ಅದಕ್ಕೆ ಹಸಿವೆ ಹೊಟ್ಟೆ ಎಲ್ಲ ಒಳಗಡೆ ಹೋಗ್ಬಿಟ್ಟಿದೆ, ಬುಜ್ಜಿ ಬುಜ್ಜಿ ಆಗ್ಬಿಟ್ಟಿದೆ ಅನ್ನತಕ್ಕಂಥದ್ದು. ಇವತ್ತಿಗೂ ಕೂಡ ಈ ನಿಯಮ ಪಾಲನೆಯನ್ನ ಮಾಡ್ತಾರೆ ದೇವಸ್ಥಾನದಲ್ಲಿ. ಆ ಮುಖ್ಯ ಪುರೋಹಿತರು ಕೊಡ್ಲಿ ಇಟ್ಕೊಂಡು ಕೀ ಇಟ್ಕೊಂಡು 2 ಹೋಗ್ತಾರೆ. ಯಾಕೆ ಈ ಒಂದು ಇದನ್ನ ಹೇಳಿದೆ ಅಂದ್ರೆ, ನಿಮಗ್ ಕಾಯೋ ತಾಳ್ಮೆ ಇಲ್ಲ ಮಿಥುನ ರಾಶಿಗೆ. ಏನೋ ವಿಲವಿಲ, ಏನೋ ತೊಳಲಾಟ, ಏನೋ ಒದ್ದಾಟ. ಯಾಕೋ ಭಗವಂತ ನಮಗ್ ಮಾತ್ರ ಈ ತರ ಮಾಡ್ತೀಯ ಅನ್ನತಕ್ಕಂಥದ್ದು. ಅಲ್ಲಿ ಏನೋ ಇಟ್ಟು ಬಿಟ್ಟಿದ್ದಾನೆ, ನೀವು ಅದ್ರಲ್ಲಿ ತೃಪ್ತಿ ಪಡೋಲ್ಲ. ಸುಖ ಬೇರೆ, ತೃಪ್ತಿ ಬೇರೆ, ಸುಖ ಬೇರೆ, ನೆಮ್ಮದಿ ಬೇರೆ, ಭೋಗ ಬೇರೆ, ನೆಮ್ಮದಿ ಬೇರೆ ಅಂತ ಹೇಳ್ತಿರ್ತೇನೆ. ನಿಮಗಿದೆ, ಬಟ್ ಯಾಕೋ ಇರುವ ಯಾವುದೇ ಸ್ಥಾನದಲ್ಲಿ ನಿಮಗೆ ಶತ್ರುಗಳು ಉತ್ಪತ್ತಿ ಆಗತಕ್ಕಂಥದ್ದಾಗುತ್ತದೆ. ಎಲ್ಲಿ ಹೋದರು, ಹೇಗೆ ಮಾಡಿದರು, ಎಂಥದ್ದೇ ಮಾಡಿದರು, ಅಲ್ಲೊಂದು ಶತ್ರುಗಳ ಉತ್ಪತ್ತಿ. ಅದು ಕುಟುಂಬ ಇರ್ಬೋದು,
ಮನೆಯವರು, ಬಂಧುಗಳು, ಆತ್ಮೀಯರು, ಕೊಲೀಗ್ಸು, ಬೆಳೆಸಿದವರು, ಬೆಳೆಸ್ಕೊಂಡವರು ಇದಿರುತ್ತೆ. ಅದರಿಂದ ನಿಮ್ಮನ್ನ ಈ ಒಂದು ಅರ್ಧಂತರದ ಈ ಒಂದು ಹಸಿವೆ ಸುಟ್ಟಾಕ್ಬಿಡುತ್ತೆ. ಏನೋ ಇಷ್ಟು ಓದ್ಕೊಂಡಿದ್ರು ಕೂಡ ಇದೊಂಥರ ಈ ಕಲೆಕ್ಟರ್ಗಳು, ಈ ಹೆಬ್ಬೆಟ್ಟುಗಳ ಹತ್ರ ಕೆಲಸ ಮಾಡ್ತಿದ್ರೆ ನಿನ್ನ ನಾನು ಹೇಳ್ದಾಗೆ ಕೇಳ್ಬೇಕು, ಆರ್ ಎಲ್ಸ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಅಂದ್ರೆ ಹೆಂಗಿರುತ್ತೆ. ಎಷ್ಟು ನಿಜಾಯಿತಿಯಿಂದ ಕೆಲಸ ಮಾಡ್ತಿರ್ತಾರೆ ಗೊತ್ತಾ. ತುಂಬಾ ಒಳ್ಳೆ ಅಧಿಕಾರಿಗಳಿದ್ದಾರೆ. ಕೆಲಸವೇ ದೇವರು, ತಾವು ಮಾಡುತ್ತಿರುವ ಕಾರ್ಯಕ್ಷೇತ್ರವೇ ದೇವರು ಅಂತಕ್ಕಂಥದ್ದು. ಆದರೂ ಆ ಹೆಬ್ಬೆಟ್ಟುಗಳ ಹತ್ರ ನಾನು ಹೇಳ್ದಾಗೆ ಒಬ್ಬ ಕ್ರಿಮಿನಲ್ ಹತ್ರ ಕೆಲಸ ಮಾಡ್ಬೇಕು. ಏನೇನೋ ಕೇಸುಗಳು ಬಿದ್ದಿರುವಂತವ್ರೆಲ್ಲ ಏನೇನೋ ಸ್ಥಾನಕ್ಕೆ ಬಂದು ಕೂತಿರ್ತಾರೆ. ಅವ್ರ ಕೆಳಗಡೆ ಹಿಂಗ್ ಕೈ ಕೊಟ್ಕೊಂಡು ನಿಂತ್ಕೊಳ್ಳೋದು ಅಂದ್ರೆ ಹೇಗಿರುತ್ತೆ ಯೋಚನೆ ಮಾಡಿ ನೋಡಿ. ಆ ಸಂಕಟ, ಆ ಬಾಧೆ, ಏನೋ ಭಗವಂತ ಇಷ್ಟೇನಾ ಹೀಗೇನಾ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ನೋವು ಹೋಗ್ಲಿಕ್ಕೆ ಮಿಥುನ ರಾಶಿಯವರು ಇನ್ನೊಮ್ಮೆ ಹೇಳಿರ್ತಾನೆ, ಕೇರಳದಲ್ಲಿ ಇರತಕ್ಕಂಥ ಕೊಟ್ಟಾಯಂ ಜಿಲ್ಲೆಯ ತಿರುವರಪ್ಪು ಈ ದೇವಸ್ಥಾನಕ್ಕೆ ನಿಮಗಾದಾಗ ಒಮ್ಮೆ ಹೋಗಿ ಬನ್ನಿ. ನಿಮ್ಮ ಈ ಅರ್ಧಂತರದ ಹಸಿವೆ, ಅರ್ಧಂತರದ ಜ್ಞಾನ ಸ್ಥಾನ, ಪದವಿ, ಪ್ರತಿಷ್ಠೆ, ಗೌರವ, ನೆಮ್ಮದಿ ಅನ್ನತಕ್ಕಂಥ ಒಂದು ಭಾವಾರ್ಥವನ್ನ ಕೊಡಲು ವಿಶೇಷ ಬಲವಾಗುತ್ತದೆ, ತೃಪ್ತಿ ಕೊಡುತ್ತದೆ, ಹೊಟ್ಟೆ ತುಂಬುತ್ತದೆ, ನಿಮ್ಮ ಹೊಟ್ಟೆಲಿರೋ ಆ ಸಂಕಟ ಸ್ವಲ್ಪ ಕಡಿಮೆ ಆಗುತ್ತದೆ ಅಂತ ಹೇಳ್ತಾ ಈ ಒಂದು ಗ್ರಹಣ ಛಾಯೆ ನಿಮಗ್ 3ನೇ ಮನೆಯಲ್ಲಿ ನಡೀತಿದೆ. ಧೈರ್ಯದ ಮನೆ, ಒಡ ಹುಟ್ಟಿದವರ ಮನೆ, ಶಕ್ತಿಯ ಮನೆ. ಒಬ್ಬರ ಶಕ್ತಿ ತಿಳ್ಕೋಬೇಕು ಅಂದ್ರೆ 3ನೇ ಮನೆಯನ್ನು ನೋಡ್ತೇವೆ. ಆ 3ನೇ ಮನೆ ಅಧಿಪತಿ ಎಲ್ಲಿದ್ದಾನೆ ಅಂತ. ಎದುರಿಸ್ತಾನ, ನಿಲ್ತಾನ, ಹೋಗ್ತಾನ, ಮಾಡ್ತಾನ ಅನ್ನತಕ್ಕಂಥದ್ದು. ಸೊ ಅಂತ ಒಂದು ಮನೆಯಲ್ಲಿ ಭ್ರಾತೃ ಶಕ್ತಿ, ಒಡ ಹುಟ್ಟಿದವರು ನಿಮಗೆ ಸಪೋರ್ಟ್ ನಿಲ್ತಾರ, ಅವ್ರಿಗೇನಾದ್ರೂ ಶಕ್ತಿ ಇದೆಯಾ, ಚೈತನ್ಯ ಇದೆಯಾ ಸಪೋರ್ಟ್ ಕೊಡೋಕೆ ಅನ್ನತಕ್ಕಂಥ ಭಾವ, ಇವುಗಳನ್ನು ಕೂಡ ಸೂಚಿಸುತ್ತೆ. ಅಂತ ಒಂದು ಮನೆಯಲ್ಲಿ ನಡೆಯುತ್ತಿರುವುದರಿಂದ ಸ್ವಲ್ಪ ನಿಮಗೆ ಅಭದ್ರತಾ ಭಾವವೇ. ಮಾಡ್ತೀನ ಇಲ್ವಾ? ಖಂಡಿತ ಹೇಳ್ತಾನೆ, ಮಿಥುನ ರಾಶಿಯವರಿಗೆ ಒಂದ್ ಸಣ್ಣ ಬದಲಾವಣೆಗಳು, ಒಳ್ಳೆ ಬದಲಾವಣೆಗಳು ಈ ಒಂದು 6 ತಿಂಗಳಿಂದ ನಡೆದಿರುತ್ತೆ. ಕೆಲವರಿಗೆ ಮನೆ ಇಲ್ಲದವರಿಗೆ ಮನೆ, ಉದ್ಯೋಗ ಬದಲಾವಣೆ, ಸ್ಥಾನ ಬದಲಾವಣೆ, ಜಾಗ ಬದಲಾವಣೆ. ಅದರಲ್ಲೂ ಈ ಒಂದು 15 ದಿನದಿಂದ ಒಂದು ಕಷ್ಟಪಟ್ಟು ಒಂದು ಗಾಡಿ ತಗೊಂಡಿರೋದು, ಒಂದು ಜಾಗ ಮಾಡ್ಕೊಂಡಿರೋದು, ಒಂದಷ್ಟು ದುಡ್ಡು ಸೇವಿಂಗ್ಸ್ ಮಾಡಿರೋದು, ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರೋದು, ಮ್ಯೂಚುವಲ್ ಫಂಡು, ಈ ತರವುಗಳಿಗೆ ಹೋಗಿರ್ತಕ್ಕಂಥದ್ದು ಮಾಡಿಸಿರುತ್ತೆ ನೋಡಿ. ಹೌದು ಅಲ್ವೋ ಹೇಳಿ? ಕಾರಕ ಭಾವನಾಸ್ತಿಯ ಗುರುವಿದ್ದರು. ವೃತ್ತಿಯಲ್ಲಿ ಬದಲಾವಣೆ ಕೊಟ್ಟಿದೆ ನಿಜ. ನಿಮಗೆ ಸಿಗಬೇಕಂತ ಒಂದು ಸ್ಥಾನ, ಗೌರವ, ಅಲ್ಲೆಲ್ಲೂ ಅತೃಪ್ತಿ, ಕೆಲವೊಂದು ಸ್ಥಾನ ಬದಲಾವಣೆ ಕೂಡ ಆಗಿರ್ತಕ್ಕಂಥದ್ದು ಉಂಟು ಮಿಥುನ ರಾಶಿಯವರಿಗೆ. ದಿಢೀರ್ ಅಂತ ಕೆಲಸ ಬಿಟ್ಟಿರೋದು. ಈ ಗ್ರಹಣ ಒಳ್ಳೇದ್ ಮಾಡುತ್ತೆ. ಮುಖ್ಯವಾಗಿ ಯಾರ್ಯಾರಿಗೆ, ಯಾವ ರಂಗದಲ್ಲಿ ಇರ್ತಕ್ಕಂಥವರಿಗೆ, ಟೀಚರ್ ಆಗಿದ್ದೀರಾ, ಲೆಕ್ಚರರ್ ಆಗಿದ್ದೀರಾ, ಪ್ರೊಫೆಸರ್ ಆಗಿದ್ದೀರಾ, ಅಡ್ವೈಸರ್ ಆಗಿದ್ದೀರಾ, ಫೈನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಟೆಕ್ನಿಕಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಆಟೋಮೊಬೈಲ್ ಕನ್ಸಲ್ಟೆಂಟ್ ಆಗಿದ್ದೀರಾ, ಸಿವಿಲ್ ಇಂಜಿನಿಯರ್ ಆಗಿದ್ದೀರಾ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿದ್ದೀರಾ, ಗುಪ್ತಚರ ಇಲಾಖೆಯಲ್ಲಿ ಇದ್ದೀರಾ, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಲಾಯರ್ ಆಗಿದ್ದೀರಾ, ಜಡ್ಜ್ಗಳಾಗಿದ್ದೀರಾ, ಬರವಣಿಗೆ ಲೇಖನದಲ್ಲಿದ್ದೀರಾ, ಮಾಧ್ಯಮ ಪ್ರಪಂಚದಲ್ಲಿದ್ದೀರಾ, ಅಲಂಕಾರ, ಮ್ಯೂಸಿಕ್ ಪ್ರಪಂಚದಲ್ಲಿದ್ದೀರಾ, ಒಂದು ಕ್ಯಾಸೆಟ್ಗಳು ಮಾಡೋದು, ಹಾಡಾಡೋದು, ಇಂತಹ ಒಂದು ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿದ್ದೀರಾ, ತುಂಬಾ ಒಂದು ಪೊಲಿಟಿಕಲ್ ಅಡ್ವೈಸರ್ ಆಗಿದ್ದೀರಾ, ಪೊಲಿಟಿಷಿಯನ್ಸ್ ಜೊತೆಲಿದ್ದೀರಾ, ಸರ್ಕಾರಿ ಮಟ್ಟದ ವ್ಯಕ್ತಿಗಳ ಜೊತೆ ವ್ಯವಹಾರ, ಕೆಲಸ ಕಾರ್ಯಗಳ ಜೋಡಣೆ ಮಾಡಿಟ್ಕೊಂಡಿದ್ದೀರಾ, ಅಲ್ಲೊಂದು ಅದ್ಭುತ ನಡೆಯತಕ್ಕಂಥ ಒಂದು ಚೈತನ್ಯ ಈ ಒಂದು ಮಿಥುನ ಲಗ್ನದವರಿಗೆ, ಮುಖ್ಯವಾಗಿ ಮಿಥುನ ರಾಶಿಗಿಂತ ಮಿಥುನ ಲಗ್ನದವರಿಗೆ ಅಲ್ಲೊಂದು ಅದ್ಭುತವಾಗಿರ್ತಕ್ಕಂಥ ಪರಿವರ್ತನಾ ಛಾಯೆಯನ್ನ ಕೊಡತಕ್ಕಂಥದ್ದಾಗುತ್ತೆ. ಒಂದು ವನವಾಸ ಇದ್ದಿದ್ದೆ ನಿಮಗೆ. ಅಷ್ಟಮ ಶನಿ, 2ನೇ ಮನೆಯ ಚಂದ್ರ, ಅತಿ ಬುದ್ಧಿ, ಅತಿ ಜ್ಞಾನ, ಅತಿ ವಿದ್ಯಾ ಅನ್ನತಕ್ಕಂಥ ಮಾತು. ಅಂತ ನಿಮಗೆ ಈ ಗ್ರಹಣ ಸ್ವಲ್ಪ ಚೇತರಿಕೆ ಕೊಡುತ್ತೆ. ಒಂದು ಭೂಮಿ ಯೋಗ ಮಾಡಿಕೊಡುತ್ತೆ, ಒಂದು ಮನೆ ಯೋಗ ಮಾಡಿಕೊಡುತ್ತೆ. ಬರೀ ಎಲ್ಲರಿಗೂ ಗ್ರಹಣ ಬಂದು ಕೆಟ್ಟದ್ದೇ ಮಾಡುತ್ತೆ ಅನ್ಕೋಬೇಡಿ. ಅಲ್ಲಿಟ್ಟಂತ ಕಷ್ಟ, ಬಾಧೆ, ಯಾಕಂದ್ರೆ ಶನಿ ಕೇಂದ್ರ ಸ್ಥಾನದಲ್ಲಿ ಅಷ್ಟಮಾಧಿಪತಿ, ಭಾಗ್ಯಾಧಿಪತಿಯಾಗಿ ತನ್ನ ಸ್ವಯಂ ನಕ್ಷತ್ರದಲ್ಲೇ ಕುಳಿತು ನಿಮ್ಮ ಸಪ್ತಮ ಭಾವವನ್ನ ನೋಡ್ತಿದ್ದಾನೆ. ನೀವು ಸಾಮಾನ್ಯವಾಗಿ ಸ್ವಲ್ಪ ಹೆದರು ಪುಕ್ಕಲ್ರೆ, ಗಲಾಟೆ ಮಾಡೋರಲ್ಲ,
ಜಗಳಕ್ಕೆ ಹೋಗೋರಲ್ಲ, ಯುದ್ಧ ಮಾಡೋರಲ್ಲ. ಅಂತ ನಿಮಗೆ ಆ ಒಂದು ಬಲದ ಮನೆಯಲ್ಲಿ ಗ್ರಹಣ ನಡೆಯುತ್ತಿರುವುದರಿಂದ ಬ್ಯೂಟಿಫುಲ್ ಚೇಂಜಸ್ ವಿಲ್ ಹ್ಯಾಪನ್. ನಿಮಗೆ ಬಲ ಬರುತ್ತೆ. ಎದುರು ಪುಕ್ಕಲ್ರು ನೀವು ಧೈರ್ಯಸ್ಥರಾಗ್ಬಿಡ್ತೀರಿ. ಯಾಕಂದ್ರೆ ಗುರು ಬೇರೆ ಸಿಕ್ಕಾಬಟ್ಟೆ ಪುಕ್ಕಲ್ತನ ಮಾಡಿಟ್ಬಿಟ್ಟಿರ್ತಾನೆ. ಆ ಖರ್ಚು, ಇನ್ನೊಂದು ಮನೆದು, ವೃತ್ತಿದು, ಕುಟುಂಬದ್ದು, ಸಂಗಾತಿ ವಿಚಾರದಲ್ಲಿ ಅಲ್ಲೊಂದು ಅಸಮಾಧಾನ ಇದ್ದೇ ಇರುತ್ತೆ. ಯಾರೋ ಬರ್ತಾನೆ ನಿಮ್ಮ ಹೆಂಡತಿ ಬಗ್ಗೆ, ನಿಮ್ ಗಂಡನ ಬಗ್ಗೆ ಮಾತಾಡ್ತಾನೆ. ಸರ್ ನೀವ್ ಇರ್ಲಿಲ್ಲ ಸರ್, ಮನೆಗೆ ಬಂದಿದ್ವಿ, ಮೇಡಮ್ ಒಂದ್ ಲೋಟ ನೀರು ಕೊಡ್ಲಿಲ್ಲ. ಈ ರೀತಿ ಏನೋ ಅಲ್ಲೊಂದು ಅಸಮಾಧಾನ ಸ್ಫೋಟ. ಅಯ್ಯೋ ನಿಮ್ ಮಗ ಬಿಡಮ್ಮ, ಅಳಿಯಲ್ಲ ಮಗಳ ಗಂಡ ಅನ್ನೋ ರೀತಿಯಲ್ಲಿ ಅಲ್ಲೊಂದು ಆಗುತ್ತದೆ. ಅಳಿಯಲ್ಲ ಮಗಳ ಗಂಡ ಆ ನೋವು ಮಿಥುನ ರಾಶಿಯವರಿಗಿರುತ್ತೆ. ಅಲ್ಲಿ ಏನೋ ಯಾರೋ ನಿಮ್ ಸಂಗಾತಿ ಬಗ್ಗೆ ತಪ್ಪಾಗಿ ಹೇಳ್ತಕ್ಕಂಥದ್ದು. ಸೊ ನಿಮಗೆ ನಿಮ್ಮ ಸಂಗಾತಿಯಿಂದ ಅನುಕೂಲ ಆಗುತ್ತೆ. ಸಂಗಾತಿಯಿಂದ ಅನುಕೂಲ, ಪ್ರೀತಿಸಿ ಮದುವೆ ಆಗಿರತಕ್ಕಂಥವ್ರಿಗಂತೂ ಮಿಥುನ ಲಗ್ನ, ಮಿಥುನ ರಾಶಿಯವರಿಗೆ ನಿಮ್ಮ ಸಂಗಾತಿಯಿಂದಲೇ ಒಂದು ಗಾಡಿನೋ, ಒಂದು ಮನೆನೋ, ಒಂದು ಜಾಗನೋ, ಒಂದು ವಾಹನನೋ, ಒಂದು ಭೂಮಿಯೋ, ಒಂದು ಸ್ವಲ್ಪ ಬಂಗಾರನೋ, ಇಲ್ಲ ನಿಮ್ಮ ಕರಿಯರ್ಗೆ ಸಪೋರ್ಟ್ ಮಾಡೋದು, ಇಂಥದ್ದೊಂದು ಬದಲಾವಣೆಗಳು ಬರತಕ್ಕಂಥ ಒಂದು ಅದ್ಭುತ ಛಾಯೆ ನಡೆಯತಕ್ಕಂಥದ್ದಾಗುತ್ತದೆ. ಬ್ಯೂಟಿಫುಲ್. ಎಸ್, ಫ್ಯಾಂಟಾಸ್ಟಿಕ್. ಎಂಜಾಯ್ ಮಾಡಿ, ಏನು ವರಿ ಮಾಡಬೇಡಿ. ನಾನು ಹೇಳಿದ ಹಾಗೆ ಆ ತಿರುವರುಪು, ಕೊಟ್ಟಾಯಂ ಜಿಲ್ಲೆಯಲ್ಲಿ ಇರತಕ್ಕಂಥ ಅಮ್ಮನವರ ಕ್ಷೇತ್ರಕ್ಕೆ ಒಮ್ಮೆ ಹೋಗಿ ಬರ್ತಕ್ಕಂಥದ್ದು ಮಾಡಿ. ಒಂದು ವಾಹನ ಪಡೆಯೋ ಯೋಗ ಇದೆ. ಎಸ್ಪೆಷಲಿ ಆಟೋಮೊಬೈಲ್ ಕನ್ಸಲ್ಟೆನ್ಸಿ ಇದಿರಿ, ಈ ಒಂದು ಲೀಗಲ್ ಕನ್ಸಲ್ಟೆಂಟ್ ಅಲ್ಲಿ ಇದ್ದೀರಿ, ಟೀಚಿಂಗ್ ಲೈನ್ ಅಲ್ಲಿ ಇದ್ದೀರಿ, ಮಾಡೆಲಿಂಗ್ ಲೈನ್ ಅಲ್ಲಿ ಇದ್ದೀರಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಒಪ್ಪ, ಓರಣ ಇಂಥದ್ರ ಮೇಂಟೈನ್ ಮಾಡೋದು, ಒಂದು ಜ್ಯೂಸ್ ಅಂಗಡಿ, ಒಂದು ಹಣ್ಣು ಅಂಗಡಿ, ಒಂದು ಕಾಂಡಿಮೆಂಟ್ಸ್ ಇಟ್ಕೊಂಡಿದ್ದೀರಿ, ಸಣ್ಣ ಪುಟ್ಟ ಲೇವಾದೇವಿ ನಡೆಸ್ತಿದ್ದೀರಿ, ಸಣ್ಣ ಪುಟ್ಟ ಫೈನಾನ್ಸ್ ನಡೆಸ್ತಿರ್ತಕ್ಕಂಥ ಒಂದು ಪ್ರಭಾವ ಇದೆ. ಅದ್ಭುತವಾಗಿ ಒಂದು ಟ್ಯೂಷನ್ ಸೆಂಟರ್ ನಡೆಸ್ತಿದ್ದೀರಿ, ಒಂದು ಕೋಚಿಂಗ್ ಸೆಂಟರ್ ನಡೆಸ್ತಿದ್ದೀರಿ, ಒಂದು ಟ್ಯುಟೋರಿಯಲ್ ನಡೆಸ್ತಿದ್ದೀರಿ. ಮಿಥುನ ಲಗ್ನ ಫ್ಯಾಂಟಾಸ್ಟಿಕ್. ಧೈರ್ಯ ಬರುತ್ತೆ, ಧೈರ್ಯವಾಗಿ ಹೆಜ್ಜೆ ಇಡಿ. ಆಯಿತು ಅನ್ನುವುದಾದರೆ ಸುತ್ತಮುತ್ತ ಯಾವುದು ದೇವರು ಇಲ್ವಾ ಗುರುಗಳೇ? ಕೃಷ್ಣ ಇದಾನಲ್ವಾ, ಹೋಗಿ, ತೊಂದರೆ ಇಲ್ಲ. ಹಳೆಯ ಶಿವಾಲಯಗಳಿಗೆ, ತುಂಬಾ ಹಳೆಯ ಶಿವಾಲಯಗಳು ಪ್ರಯತ್ನ ಮಾಡಿ. ಮುರುಡೇಶ್ವರ, ಮಾದೇಶ್ವರ, ನಂಜುಂಡೇಶ್ವರ, ಧರ್ಮಸ್ಥಳ, ಗೋಕರ್ಣ, ಶ್ರೀಶೈಲ ಯಾತ್ರೆ ನಡೆಯುತ್ತಪ್ಪ ವಿಶೇಷವಾಗಿ ನೋಡಿ. ಆಗುತ್ತೆ. ಆ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಬರಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾ ವಿಶೇಷ ಆಗುತ್ತೆ. ಭಗವನ್ ಅನುಗ್ರಹ ಇರೋದ್ರಿಂದ ಏನು ಯೋಚನೆ ಮಾಡೋದು ಬೇಡ ಮಕ್ಕಳು.